ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಿದ್ದೀರಾ? ಎಲ್ಲರದು ಊಟ ತಿಂಡಿ ಆಯಿತಾ? ನೋಡಿ, ಮಕ್ಕದಲ್ಲಿ ಸೆಕೆ ನೀರು ಕಿತ್ತು ಹರಿತಾ ಇದೆ. ಇನ್ನು ಈ ವಿಡಿಯೋ ಮಾಡಿರೋದು ಸೆಕೆ ನೀರು ಹರಿಯೋದು ತೋರ್ಸೋಕ್ಕಲ್ಲ, ನಿಮ್ಗೊಂದು ಒಳ್ಳೆ ಮಾಹಿತಿ ಕೊಡ್ತೀನಿ. ಒಳ್ಳೆ ಮಾಹಿತಿ ಅಂದರೆ ನಿಮ್ಗೆ ಇದುವರೆಗೂ ಯಾರೂ ಕೊಟ್ಟು ಇಲ್ಲ, ಮುಂದೆ ಯಾರೂ ಕೊಡೋದು ಇಲ್ಲ ಅಂಥದ್ದೊಂದು ಮಾಹಿತಿ ಕೊಡ್ತೀನಿ. ಏನಪ್ಪ ಅಂದರೆ ವಿಡಿಯೋ ನೋಡ್ತಾ ಇರಿ. ಇವತ್ತು ಇದೆಲ್ಲ ನಮ್ಮ ಅಮ್ಮವ್ರದ್ದು ಜಾಗ. ಒಂಚೂರು ಅವರೆಕಾಳು ಗಿಡ ಹಾಕೊಳ್ಳೋಣ ಅಂತ ಬಂದಿದ್ದೀವಿ. ಆದರೆ ಇಲ್ಲಿ ಎಷ್ಟೊಂದು ಗಿಡ ಹಾಕಿದ್ದೀವಿ ಆಲ್ರೆಡಿ. ಹಿಡಿಯಮ್ಮ ಕಡೆಗೆಲ್ಲ ಎಷ್ಟೊಂದು ಗಿಡಗಳು ಹಾಕಿದ್ದೀವಿ, ನಿಮಗೆ ಕಾಣಿಸಲ್ಲ. ಆದರೆ ಇಷ್ಟೊಂದು ಗಿಡದಲ್ಲೆಲ್ಲ ಒಂದು ಮುಖ್ಯವಾದ ಗಿಡ ಇದೆ. ನೀವು ಮನೆ ಮುಂದೆ ಪಾಟ್ಗಳಲ್ಲಿ ಅಂಥ ಗಿಡ ಇಂಥ ಗಿಡ ಹಾಕಂತ ಇರ್ತೀರ. ಆದರೆ ನಾನು ಇವಾಗ ಹೇಳೋ ಅಂಥ ಗಿಡ ಹಾಕೊಂಡ್ರೆ ನಿಮ್ಗೆ ಹತ್ರಕ್ಕೆ ಬರೋ ಅಂಥ ಕಾಯಿಲೆ ದೂರ ಓಡುತ್ತೆ. ನೀವು ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ. ಆಮೇಲೆ ನೀವು ಸಾಂಬಾರು, ಅಯ್ಯೋ ಏನು ಸಾಂಬಾರು ಮಾಡೋದು ಅಂತೀರಾ. ನಾನು ಹೇಳ್ದಂಗೆ ಒಂದು 3 ಗಿಡ ಹಾಕೊಳ್ಳಿ, ನೀವು ಸಾಂಬಾರಿಂದೂ ಒಂದೊಂದು ದಿನ ತಲೆ ಕೆಟ್ಟೋಗಲ್ಲ. ಆರಾಮಾಗಿ ಮನೆ ಹತ್ರನೇ ಆರಾಮಾಗಿ ಸಾಂಬಾರು ಮಾಡ್ಬೋದು, ತರಕಾರಿ ತರದೇನೆ. ಅದು ಹೆಂಗಿರುತ್ತೆ ಅಂತೀರ, ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಸೂಪರಾಗಿರುತ್ತೆ. ಅದು ಯಾವ ಗಿಡ ಅಂದರೆ, ನೀವು ಮನೆ ಮುಂದೆ ಈಗ ತುಳಸಿ ಗಿಡ, ಲೋಳೆ ರಸ ಮತ್ತು ಮನಿ ಪ್ಲಾಂಟು, ನಿಮಗೆ ದಾಸವಾಳ ಗಿಡ, ಗುಲಾಬಿ ಗಿಡ ಏನು ನಿಮ್ಗೆ ಆಗುತ್ತಾ ಅಂಥ ಗಿಡ ಎಲ್ಲ ಪಾಟಲ್ಲಿ ತಂದು ಹಾಕೊಂಡಿರ್ತೀರ. ಆದರೆ ಇಂಥ ಗಿಡ ಯಾರೂ ಮನೆ ಮುಂದೆ ಹಾಕಿಲ್ಲ, ಯಾರೂ ಹಾಕಿಲ್ಲ ಇವತ್ತಿನವರೆಗೂ. ನಾವೇ ಹಾಕಿರೋದು. ನಮ್ಮ ಮನೆ ಹತ್ರ 2 ಹಾಕ್ಕೊಂಡಿದ್ದೀನಿ, ಇಲ್ಲಿ ನಮ್ಮ ಅಮ್ಮರ ಮನೆ ಹತ್ರ ಮಾಡಿ ಮೇಲೆ 2 ಹಾಕಿದ್ದೀವಿ. ತೋರಿಸ್ತೀನಿ ಬೇಕಾದ್ರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ಆಮೇಲೆ ಇಲ್ಲೇ 2 ಗಿಡ ಇದೆ, ಅಲ್ಲೊಂದು ಗಿಡ ಇದೆ, ಇಲ್ಲಿ ಹತ್ರದಲ್ಲೇ ಒಂದು ಗಿಡ ಇದೆ. ಅದು ಏನಪ್ಪ ಅಂದರೆ, ಅದು ಹಳೇ ಕಾಲದ ಗಿಡ, ತುಂಬ ಹಳೆ ಕಾಲದ ಗಿಡ. ಇತ್ತೀಚೆಗೆ ಅವೆಲ್ಲ ಕಣ್ಮರೆ ಆಗೋಗವೆ. ನಮ್ಮ ತಾತಿರು, ನಮ್ಮ ಅಜ್ಜಿದಿರಲ್ಲ ಅವನ್ನ ತಿಂದಿನೇ ಗಟ್ಟಿ ಮುಟ್ಟಿಯಾಗಿರ್ತಿದ್ದಿತ್ತು. ಇವತ್ತಿನ ದಿವಸ ಅವನ್ನ ಯಾರು ತಿಂತಾರೆ ನಾವು ಅಂತೀವಿ. ನಮ್ಮ ಮಕ್ಳಿಗಂತ ಅದು ಏನು ಗಿಡ ಅಂತಲೇ ಗೊತ್ತಿಲ್ಲ. ಇವಾಗಲೂ ನನ್ನ ಮಗ ಇದೇನು ಗಿಡ ಅಂತ, ಅದಕ್ಕೆ ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಇರೋದು. ನಮ್ಮ ಮಕ್ಳುಗಳಿಗೂ ತಿಳಿಸ್ಕೊಡ್ಬೇಕು. ನಾಟಿ ಕಾಯಿ ಹಳೇ ಕಾಲದ್ದು, ನೀವು ಊಟ ಮಾಡ್ತಾಯಿದ್ರೆ ಅದ್ರ ಸಾರು, ಬಜ್ಜಿ, ಗೊಜ್ಜು, ಚಟ್ನಿ ನೀವೇನು ಬೇಕಾದ್ರೂ ಮಾಡ್ಬೋದು. ಮಾಡ್ಕೊಂಡ್ರೆ ಕೆಮ್ಮು, ಶೀತ, ನೆಗಡೆ, ಎಳೆ ಮಕ್ಳಿರ್ಬೋದು, ದೊಡ್ಡೋರು ಇರ್ಬೋದು, ನೀವಿರ್ಬೋದು, ಬಾಣಂತಿ ಇರ್ಬೋದು, ಬಸ್ರು ಇರ್ಬೋದು, ಜ್ವರ ಕೂಡ ಹೋಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಬಟ್ ನೀವು ಮಾಡಿರಲ್ಲ ಅಷ್ಟೇ. ಬೇಕಾದ್ರೆ ನಾನು ಹೇಳಿದ್ಮೇಲೆ, ನಾನು ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅಮ್ಮವ್ರನ್ನಾಗಲಿ ನಿಮ್ಮ ಅಜ್ಜಿಯವ್ರನ್ನಾಗಲಿ ಯಾರಿಗಾದ್ರೂ ಫೋನ್ ಮಾಡಿ ಕೇಳಿ. ಇಲ್ಲ ಅಂದ್ಬಿಟ್ರೆ ನೀವು ಕಮೆಂಟಲ್ಲಿ ನನಗೆ ಉಗಿಬೋದು, ನಾನು ರೆಡಿ ಉಗಿಸ್ಕೊಳ್ಳೋಕ್ಕೆ. 2 ಗಿಡ ತಂದು ಹಾಕೊಳ್ಳಿ ಎಲ್ಲಾದ್ರೂ. ಅವು ನರ್ಸರಿಲೂ ಸಿಗುತ್ತೆ, ಆರ್ಡ್ರ್ ಮಾಡಿಕೊಟ್ರೆ ನರ್ಸರಿಲೂ. ಇವಾಗ ನರ್ಸರಿಲೇ ಅವು ಟ್ರೆಂಡ್ ಆಗ್ತಾ ಇದ್ದಾವೆ, ನರ್ಸರಿಗೆ ಬಂದವೆ ಇವಾಗ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಏನು ಗಿಡ ಅಂದರೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಇದೇ ಗಿಡ ನಾನು ಹೇಳಿದ್ದು. ಇವಾಗ ಹೂವು ಬಿಟ್ಟಿದೆ. ಗೊತ್ತಾಯ್ತಾ ನಿಮಗೆ ಏನು ಗಿಡ ಅಂತ? ಗೊತ್ತಾದರೆ ಕಮೆಂಟ್ ಹಾಕಿ. ನಾನು ಹೆಸ್ರು ಹೇಳಲ್ಲ, ನೀವೇ ಹೆಸ್ರು ಕಂಡುಹಿಡಿಬೇಕು. ಯಾಕಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಈ ವಿಷಯಕ್ಕಾದ್ರೂ ನೀವು ಇದೇನು ಗಿಡ ಅಂತ ತಿಳ್ಕೊತೀರ. ಇದ್ರ ಹೆಸ್ರು ಕುತೂಹಲಕ್ಕಾದರೂ ನಿಮ್ಮ ಅಮ್ಮವ್ರಿಗೆ, ನಿಮ್ಮ ಅಜ್ಜಿಯವ್ರಿಗೆ, ನಿಮಗೆ ಗೊತ್ತಿರೋ ಅಂಥವ್ರಿಗೆ ಅದು ಕಳಿಸ್ಬಿಟ್ಟಾದ್ರೂ ಇದೇನು ಗಿಡ ಅಂತ ಕೇಳ್ತಿರಲ್ವ, ಆಗ ಒಂದು 4 ಜನಕ್ಕೆ ತಿಳಿಯುತ್ತೆ. ಇದು ಎಷ್ಟು ಒಳ್ಳೇದಂದರೆ, ಇದ್ರ ಕಾಯಿ ಕಿತ್ತಿ ನೀವು ಚಟ್ನಿ ಮಾಡಿದ್ರೆ 2 ಟೈಮ್ ಮುದ್ದೆ ಮಾಡ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಕೆಮ್ಮು, ಶೀತ, ನೆಗಡೆ ಏನೇ ಆಗಿರಲಿ ಇದರಲ್ಲಿ ಒಂದ್ಸಲಿ ಚಟ್ನಿ ಮಾಡ್ಕೊಂಡು ತಿನ್ನಿ. ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಈ ಕಾಯಿ 2 ಟೊಮೊಟೊ ಎಲ್ಲ ಬೇಯಿಸ್ಬಿಟ್ಟು ನೀಟಾಗಿ ರುಬ್ಬಿ ಚಟ್ನಿ ಮಾಡಿ, ನೀವು ಮೊಟ್ಟೆನಾದರೂ ಆಮ್ಲೆಟ್ ಮಾಡ್ಕೊಬೋದು, ಇಲ್ಲ ಹಪ್ಳನಾದರೂ ಕರ್ಕೊಬೋದು, ಏನಾದರೂ ಮಾಡ್ಕೊಳ್ಳಿ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ರಿ ಅಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ ಕಾಯಿಲೆ. ಹಾಸ್ಪಿಟ್ಲಿಗೆ ಹೋಗೋದು ತಪ್ಪಾಗುತ್ತೆ. ನಾನು ಹೇಳಿದಂಥ ಇಂಥದ್ದು 2 ಗಿಡ ತಂದು ನಿಮ್ಮ ಮನೆ ಹತ್ರ ಪಾಟಲ್ಲಿ ಹಾಕ್ಕೊಳ್ಳಿ. 2 ಗಿಡ ಇಲ್ಲಾಂದ್ರೆ 4 ಗಿಡನೇ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ. ಒಂದು ಸಂಸಾರ ಸಾಕುತ್ತೆ ಇದಂಥದ್ದೊಂದು 4 ಗಿಡ. ಹೆಂಗಿರುತ್ತೆ ಫ್ರೆಶ್ ಆಗಿ ಕಾಯಿ, ನಾಟಿ ಕಾಯಿ, ಮೆಡಿಷನ್ ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ, ಔಷಧಿ ಹೊಡಿಯೋಂಗಿಲ್ಲ. ನಾನು ಹೇಳಿದ್ದೀನಲ್ಲ, ನೀವು ಇವತ್ತೇ ಸ್ಟಾರ್ಟ್ ಮಾಡಿ ಇಂಥದ್ದು ಗಿಡ ತಂದು 4 ಹಾಕ್ಕೊಳ್ಳೋಕ್ಕೆ. ನಮ್ಮ ಅಕ್ಕ ಏನಂದ್ಲು ಅಂತ ಅಂತೀರ. ನೋಡಿ, ನಾವು ಇಲ್ಲೊಂದು ಟೊಮೊಟೊ ಗಿಡ ಹಾಕಿದ್ದೀವಿ. ಇದೊಂದು ಟೊಮೊಟೊ ಗಿಡನೇ ಏನಿಲ್ಲ ಅಂದರೆ 10 kg ಕಾಯಿ ಬಿಟ್ಟಿದೆ. 10 kg ಕಾಯಿ. ಗಿಡ ತುಂಬ ಬರೀ ಕಾಯಿನೇ ಇದೆ. ಇಲ್ಲಿ ತುಂಬ ಗಿಡ ಇದ್ದಾವೆ. ಅಲ್ಲಿ ಮನೆ ಹತ್ರನೂ ಇದೆ ಪಾಟಲ್ಲಿ. ಮತ್ತು ಗಂಟೆ ಸೊಪ್ಪಿನ ಗಿಡ ನೋಡಿ, 1 4 ಗಂಟೆ ಗಿಡ ಹಾಕೊಳ್ಳಿ ಪಾಟಲ್ಲಿ. 2 ಟೈಮ್ ಸಾಂಬಾರು ಮಾಡ್ಬೋದು ನೀವು ಮನೆ ಹತ್ರ. ನೋಡಿ, ಬದನೆಕಾಯಿ ಗಿಡ. ಸುಮ್ಮನೆ ಅಂಥದ್ದು ವೇಸ್ಟು ಶೋ ಗಿಡ ಹಾಕೊಳ್ತೀರಾ. ಶೋ ಗಿಡ ಹಾಕೊಳ್ಳೋದ್ರ ಬದಲಾಗೆ, ಈ ಕಡೆ ಕ್ರಿಯಮ್ಮ, ಶೋ ಗಿಡ ಹಾಕೊಳ್ಳೋದ್ರ ಬದಲಾಗೆ ಒಂದು 4 ಟೊಮೊಟೊ ಗಿಡ, ಒಂದು 4 ಗಣಕೆ ಗಿಡ, 4 ಆ ಕಾಯಿ ಹೆಸರು ಗೊತ್ತು ನನಗೆ, ಗಿಡದ ಹೆಸರು ನಾನು ಹೇಳ್ತಾ ಇಲ್ಲ, ನೀವು ತಿಳ್ಕೊಳ್ಳಿ ಅಂತ. ಅಂಥದ್ದೊಂದು 4 ಕಾಯಿ ಗಿಡ, 4 ಬದನೆಕಾಯಿ ಗಿಡ ಹಾಕ್ಕೊಂಡ್ರೆ ನಿಮಗೆ 1 ತಿಂಗಳಲ್ಲಿ 1 ವಾರ ಸಾಂಬಾರಿಗೆ ಖರ್ಚು ಬರೋಲ್ಲ. ಅದು ಹೆಂಗೆ ನ್ಯಾಚುರಲ್ ಹಳ್ಳಿ ಥರದ ಊಟ.
ಚಟ್ನಿ ಮಾಡು, ಮುದ್ದೆ ಮಾಡು, ತಿನ್ಕೊ. ಸಾಂಬಾರು ಮಾಡೋ ಇದೇ ಇಲ್ಲ, ಎಣ್ಣೆ ಬಿಡಬೇಕು, ಪಣ್ಣೆ ಬಿಡಬೇಕು, ಒಗ್ಗರಣೆ ಮಾಡಬೇಕು, ಎಂಥದ್ದು ಇಲ್ಲ. ಬೇಯಿಸ್ಕೊ, ಕ್ಯೂಜ್ಕೊ, ಮುದ್ದೆ ಮಾಡ್ಕೊಂಡು ತಿನ್ಕೊ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರು ಹಿಂಗೆ ಮಾಡ್ತಾರೆ. ಗೊತ್ತಿಲ್ದಿರೋರ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ ಮುಂದೆ ದಯವಿಟ್ಟು ಅಂಥದ್ದೊಂದು 4 ಗಿಡ ಹಾಕ್ಕೊಳ್ಳಿ. 4 ಗಣಕೆ ಸೊಪ್ಪಿನ ಗಿಡ ಹಾಕೊಳ್ಳಿ. ಗಣಕೆ ಸೊಪ್ಪಿನ ಗಿಡ ತೋರ್ಸಮ್ಮ, ಅಲ್ಲಿ ತುಂಬ ಹಾಕಿದ್ದೀನಿ ನಾವು. ಆ ಕಡೆ ಇದೆ, ಆ ಕಡೆ ಝೂಮ್ ಮಾಡಿ ತೋರ್ಸಮ್ಮ. ಪಾಟಲ್ಲೇ ಹಾಕೊಳ್ಳೋಂಥ ಗಿಡ ಇವೇನು ಜಾಗ ಬೇಕು ಏನಿಲ್ಲ. ಈ ಮನೆ ಬಾಗ್ಲಲ್ಲೇ ಈ ಸೊಪ್ಪೆಲ್ಲ ಹಾಕೊಳ್ಳೋಕ್ಕೆ ಜಾಗ ಬೇಕು. ಈ ಸೊಪ್ಪೆಲ್ಲ ಹಾಕೊಳ್ಳೋಕೆ ಜಾಗ ಬೇಕು. ಆದರೆ ಆ ಗಿಡ, ಗಣಕೆ ಸೊಪ್ಪಿನ ಗಿಡ ಇದೆಲ್ಲ ಹಾಕೊಳ್ಳೋಕ್ಕೆ ನಿಮಗೆ ಪಾಟ್ ಆದರೆ ಸಾಕು, ಜಾಗನೇ ಬೇಡ. ದಯವಿಟ್ಟು ಅಂತಂತ ಒಂದು 4 ಗಿಡ ಹಾಕ್ಕೊಂಡು ವಾರದಲ್ಲಿ 2 ಸಲ ತಿನ್ನಿ. ಅವಾಗ ನಾನು ಏನಂದೇನು ನೋಡಿ. ನಾವು ನುಗ್ಗೆ ಗಿಡನೂ ಹಾಕ್ಬೋದು ಒಂದು ಬಕೆಟಲ್ಲಿ. ನೀವು 3 ನುಗ್ಗೆ ಗಿಡ ಇಲ್ಲಿದೆ, ನಮ್ಮನೆ ಹತ್ರ 10 ನುಗ್ಗೆ ಗಿಡ ಇದೆ, ತೋರಿಸ್ತೀನಿ. ಅಲ್ಲೊಂದು ದೊಡ್ಡದಿದೆ ನೋಡಿ. ಈ ಥರ ಎಲ್ಲ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಜಾಗ ಇರುವಾಗ ಎಲ್ಲೇನೋ ಒಂದು ಕಡ್ಡಿ ಇಕ್ಕರೆ ಬಂದ್ಬಿಡುತ್ತೆ. ವಾರದಲ್ಲಿ 3 ಸಲ ನುಗ್ಗೆ ಸೊಪ್ಪು ತಿನ್ಬೇಕು. ಕೆಲವರು ಹೇಳ್ತಾರೆ ಹೀಟ್ ಆಗುತ್ತೆ ಅಂತ. ಯಾವ ಹೀಟು ಆಗಲ್ಲ. ಯಾವಾಗಲೂ ಬೇಯಿಸ್ಕೊಂಡೆ ತಿನ್ನಬಾರ್ದು, ಪಲ್ಯ ಮಾಡ್ಕೊಂಡು ತಿನ್ನಬೇಕು. ಆಮೇಲೆ ಸಾಂಬಾರು ಮಾಡಬೇಕು. ಏನಾದ್ರು ಚಪಾತಿನ ರೊಟ್ಟಿನ ಮಾಡಿದ್ರೆ ಮೊಟ್ಟೆ ಹಾಕಿ ಉದ್ದಿ ತಿನ್ನಬೇಕು. ಯಾವ ಹೀಟು ಆಗಲ್ಲ, ಏನೂ ಆಗಲ್ಲ. ನಾನು ಕೊಟ್ಟ ಮಾಹಿತಿ ಇಷ್ಟ ಆಯ್ತು ಅಂತೀನಿ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಒಳ್ಳೇದಾಗಲಿ, ನಮ್ಮ ಅಕ್ಕಂಗೆ ಅಂತ ಆರಿಸಿ. ಎಲ್ಲರಿಗೂ ಒಳ್ಳೇದಾಗಲಿ. ಟಾಟಾ, ಬಾಯ್ ಬಾಯ್. ನಾನು ಹೇಳಿದ ವಿಷಯ ಮಾತ್ರ ಮರಿಬೇಡಿ.